ಲವ್ ಮಾಡಿಕ್ ಮೀಟರ್ ಇರ್ಬೇಕು. ನಮ್ಮಪ್ಪನ ವಿಷಯ ಎತ್ಬೇಡ. ನಿಮ್ಮಪ್ಪ ನಿನಗೆ ಅಪ್ಪನ ಪ್ರಪೋಸ್ ಮಾಡಿದ್ರ? ಹೇಳಮ್ಮ, ಒಂದ್ ಹೇಳಮ್ಮ. 7th ಅಲ್ಲೇ ಮಾಡೋರೆ. ಹೇಳಮ್ಮ. ಏನ ಮಾಡ್ತಾ ಇದೀಯಾ? ಎಸ್ ನೋಡಿ, ಕೋಳಿಗೆ ಏರ್ ಕಟ್ ಮಾಡ್ತಾ ಇದ್ದೀನಿ, ಶೇವಿಂಗ್ ಎಲ್ಲ ಮಾಡಿದ್ದೀನಿ. ನೀಟ್ ಬೋಡೆ ಮಾಡಿಬಿಟ್ಟಿದ್ಯಲ್ಲೋ. ಇದು ಬೋಡಿ ಕೂದಲು ಸ್ಪೈಕ್ಸ್ ಏರ್ ಕಟ್ ಮಾಡಿದ್ದೀನಿ. ಅದಕ್ಕೆ ಸ್ಪೆಷಲ್ ಏರ್ ಕಟ್ಟು. ಜಸ್ಟ್ ಕಾಸಸ್ ಇದಕ್ಕೆ ಕಾಸ್ಟ್ ಬಂದು ಎಷ್ಟು ಹೇಳಮ್ಮ? ಚಿಕನ್ ಕಬಾಬ್. ಇವತ್ತು ನೀವು ಚಿಕನ್ ಕಬಾಬ್ ಯಾಕೆ ಹಂಗಂತ್ಯಾ? ಚಿಕನ್ ಕಬಾಬ್. ಹೇಳ ಗೈಸ್, ವೆಲ್ಕಮ್ ಬ್ಯಾಕ್. ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ, ಆಸ್ ಯೂಶಲ್ ನಮ್ಮ ಮನೆಯಲ್ಲಿ ಸೈಲೆಂಟ್ ಆಗಿರಮ್ಮ. ಗೈಸ್, ಇವತ್ತು ನಮ್ಮ ಮನೇಲಿ ಆಸ್ ಯೂಶಲ್ ಮಾಂಸದ ಅಂಗಡಿ, ಮಿಲಿಟರಿ ಹೋಟ್ಲು. ನಮ್ಮ ಮನೇಲಿ ಯಾವತ್ತಿದ್ರು ತಿಂತಾ ಇರ್ತಾರೆ ನಾನ್ ವೆಜ್ ಗೈಸ್. ಈಗ ನಮ್ಮಮ್ಮ ಶನಿವಾರ ಭಾನುವಾರ ಬಂದ್ರೆ ಸಾಕು, ಕೋಳಿ ತಂದ್ಬಿಡ, ಮಟನ್ ತಂದ್ಬಿಡ. ನೀನೇ ಮುಟ್ಕೊಂಡಲ್ಲ? ಏನ್ ಮುಟ್ಕೊಂಡು? ನಿಂದು ನಾನು ಹೇಳ್ತೀನಿ, ಬೆಳಗ್ಗೆ ಎದ್ದು ಏನು ಸಾರು ಮಾಡ್ತೀಯ? ಮಟನ್ ಮಾಡ್ತೀನಿ, ಚಿಕನ್ ಮಾಡ್ತೀನಿ, ಏನ್ ಮಾಡ್ಯಮ್ಮ? ನಾನು ಬೇಳೆ ಸಾರು ಅಂತ ನನ್ನ ಮನೆಯಿಂದ ಇವತ್ತು ಆಚೆ ಹೋಗ್ಬಿಡ್ತೀನಿ. ಅದಕ್ಕೆ ಗೈಸ್ ಇವತ್ತು 3 ಕೋಳಿ ತರಿಸಿದ್ದಾರೆ. ಇವತ್ತು 3 ಕೋಳಿಲಿ ಸ್ಪೆಷಲ್ ಆಗಿ ನನ್ನ ಫೇವ್ರೆಟ್ ಏನಮ್ಮ ಕಬಾಬ್ ಮಾಡ್ತಿದ್ದಾರೆ. ಕಬಾಬು ನಮ್ಮ ಮನೇಲಿ ಸ್ಪೆಷಲ್ ಆಗಿ ಮಾಡೋದು, ಡಿಫ್ರೆಂಟ್ ಆಗಿ ಮಾಡೋದು, ಆಯ್ತಾ? ಎಲ್ಲರ ಮನೆ ಅಂತೆ ಕಬಾಬ್ ಮಾಡಲ್ಲ, ಡಿಫ್ರೆಂಟ್ ಆಗಿ ಮಾಡೋದು. ನಮ್ಮಮ್ಮ ಅದರಲ್ಲಿ 3 ಕೋಳಿಲಿ ನಮಗೆ ಅರ್ಧ ಫರ್ ಕಬಾಬ್ ಕೊಡ್ತಾರೆ, ಅರ್ಧ ಫರ್ ಅವ್ರೇನೋ ಸಾಂಬಾರು ಏನೋ ಮಾಡ್ಕೊತಾರೆ. ಈ ಲೇಡೀಸ್ ಮೈಂಡ್ ಉಪಯೋಗಿಸ್ತಾರೆ. ಚಿಕನ್ ಸಾಂಬಾರು ಮಾಡಿಬಿಟ್ರೆ ಬೆಳಗ್ಗೆಗೆ, ಮಧ್ಯಾಹ್ನಕ್ಕೆ, ನೈಟ್ಗೆ, ನಾಳೆ ಬೆಳಿಗ್ಗೆಗೆ ಎಲ್ಲ ಆಗುತ್ತೆ ಅಂದ್ಬಿಟ್ಟು ಯೋಚನೆ ಮಾಡಿ ಆ ಥರ ಯೋಚನೆ ಮಾಡ್ತಾರೆ. ಗೈಸ್, ಜಾಸ್ತಿ ವೇಸ್ಟ್ ಮಾಡಬೇಡ, ಟೈಮ್ ವೇಸ್ಟ್ ಮಾಡೋದು ಬೇಡ. ಬನ್ನಿ ಕಬಾಬ್ ಮಾಡ್ಕೊಂಡು ತಿನ್ನೋಣ. ಈಗ ನಮ್ಮಮ್ಮ ಏನು ಕೆಲಸ ಮಾಡಲ್ಲ, ಏನು ಕೆಲಸನೂ ಮಾಡಲ್ಲ. ನೋಡಿ, ಪಾತ್ರೆ ತೊಳೆದಿಲ್ಲ, ಪಾತ್ರೆ ತೊಳೆದ ನೋಡಿ ಗೈಸ್, ಪಾತ್ರೆ ತೊಳೆದಿಲ್ಲ, ಚಿಕನ್ ಮಾತ್ರ ಇಟ್ಕೊಂಡಿದ್ದಾರೆ. ಫುಲ್ ಗಲೀಜು ನೋಡಿ ಇಲ್ಲಿ, ನೋಡಿ 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 ಗೈಸ್, ನೋಡಿ ಏನು ಒಂದ್ ಸ್ವಲ್ಪ ಇಷ್ಟೊತ್ತು ರೀಲ್ಸ್ ನೋಡ್ಕೊಂಡು ಕೂತಿದ್ರು ಗೈಸ್. ಸುಳ್ಳು, ನಮ್ಮಮ್ಮ ಏನು ಮಾಡಲ್ಲ. ಇನ್ನು ನಾನಾದ್ರೂ ಬೆಳಿಗ್ಗೆ 5 ಗಂಟೆಗೆ ಎದ್ದು ಏನೇನೋ ಕೆಲಸ ಮಾಡ್ತೀನಿ. ಪಾತ್ರೆ ನೋಡಿ ಗೈಸ್, ಪಾತ್ರೆ ಬಿಡಮ್ಮ. ಆಯ್ತು, ಇದೇನಮ್ಮ, ಅದಕ್ಕೆ ಮದುವೆ ಮಾಡ್ಬೇಕಾ? ಮದುವೆ ಮಾಡ್ಬೇಕಾ? ಓದ್ ಮುಗಿಸ್ಬೇಕಂದ್ರೆ ಯಾವ ಬುಕ್ ಓದ್ಬೇಕು ಮಮ್ಮಿ? ಯಾವ ಬುಕ್? ಗೈಸ್ ನೋಡಿ ಗೈಸ್, ಕಬಾಬ್ ನಮ್ಮಮ್ಮ ಏನೇನು ಹಾಕೊಂಡಿದ್ರು. ಏನಮ್ಮ? ಮೈದಾ ಹಿಟ್ಟು. ಇದೆಲ್ಲ ಯೂಶುವಲ್ ಗೈಸ್. ಮೈದಾ ಹಿಟ್ಟು, ಕಸ್ತೂರಿ ಮೆಥಿ, ಚಿಲ್ಲಿ ಪೌಡರ್, ಉಪ್ಪು ಅಷ್ಟೇ ಇದರಲ್ಲಿ ಇರೋದು. ಒಂದು ಸ್ವಲ್ಪ ಕಸ್ತೂರಿ ಮೆಥಿ. ನಾನು ಅದೇ ಹೇಳಿದ್ದು, ನಾನು ಬೇರೆ ಭಾಷೆಲ್ಲ ಹೇಳಿದೆ. ಬಾಯಿ ಬಿಟ್ರೆ ಕೆಟ್ಟ ಮಾತು ಮಮ್ಮಿ. ನಿನ್ನ ಅಲ್ಲ ತೇಜು, ಇದು ನಿಂದು ಗೀತಾ ಕಬಾಬ್ ಪೌಡ್ರಿ ಅಂತ ಮಾಡ್ತಾರಲ್ಲ, ನೀನೇ ಮ್ಯಾಜಿಕ್ ಮಸಾಲಾಗೆ ನಾನು ಹೆಸರು ಇಟ್ಬಿಡ್ರೇನಾ? ಮ್ಯಾಜಿಕ್ ಮಸಾಲಾ, ಗೀತಾ ಮ್ಯಾಜಿಕ್ ಮಸಾಲಾ. ಎಲ್ಲ ನೋಡ್ತಾ ಇದೆ ನಮ್ಮ ಅಮ್ಮನ ವಾಯ್ಸ್ ಕೇಳಿ ಬೆಳಗ್ಗೆಯಿಂದ. ನಿಮಗೂ ಹಿಂಗೆ ಅನ್ಸಿದ್ರೆ ಕಮೆಂಟ್ ಮಾಡಿ. ಇವಾಗ ಹೇಳಿದ್ಕೆ, ವಿಡಿಯೋ ಮಾಡಿದ್ಕೆ ಒಂದ್ ಕಡೆ ಕ್ಲೀನ್ ಮಾಡಿದ್ದಾರೆ, ಆಯ್ತಾ? ಎಲ್ಲ ಪರ್ಫೆಕ್ಟ್ ಆಗಿ ಯಾರು ಮಾಡ್ಕೊಂಡು ಕುತ್ಕೊಳಕ್ ಆಗಲ್ಲಪ್ಪ, ಗಲೀಜ್ ಆಗುತ್ತೆ. ಗಲೀಜ್ ಆಂಟಿ ಎಲ್ಲ ಅಡಿಗೆ ಮಾಡಾದ್ಮೇಲೆ ಕ್ಲೀನ್ ಮಾಡಿ ಇಡ್ತೀವಿ. ಗಲೀಜ್ ಆಂಟಿ ಅಂತ ಕಮೆಂಟ್ ಮಾಡಿ. ಒಂದು ಹುಡುಗಿನ ಕರ್ಕೊಬ ಅಂತ ಹೇಳಿದಾರೆ ಗೈಸ್. ಈ ವಿಡಿಯೋನ ಸಾಕ್ಷಿ ಕ್ಲೀನ್ ಬ್ರದರ್ ಬ್ರದರ್ ಗೈಸ್, ಎಲ್ಲರೂ ಅವ್ರವ್ರ ಮನೇಲಿ ಮಕ್ಕಳು ಅವ್ರ ಅಮ್ಮಗೆ ಈ ಥರ ಹೊಟ್ಟೆ ಉರಿಸ್ತಿದ್ರೆ ಖುಷಿ ಆಗುತ್ತೆ ತಾನೇ? ಎಸ್ ಸರ್ ನೋ ಅಂತ ತಿಳಿಸಿ ತಾನೇ ಮಮ್ಮಿ? ನಮ್ಮಮ್ಮಂಗಂತೂ ನಾನು ಇಲ್ಲ ಅಂದರೆ 1 ಸೆಕೆಂಡ್ ಕೈಕಾಲೇ ಓಡಲ್ಲ ಗೈಸ್. ತಲೆ ಕೆಟ್ಟೋಗುತ್ತೆ ನಮ್ಮಮ್ಮಗೆ. ಯಾಕಪ್ಪ, ಎಲ್ಲಿ ನನ್ನ ಮಗ ಎಲ್ಲಿ ಅಂತ ತಾನೇ ಮಮ್ಮಿ?
ನಾನು ಒಂದು ಸೆಕೆಂಡ್ ಹಿಂಗೆ ಹೋಗಂಗಿಲ್ಲ, ಫೋನ್ ಮೇಲೆ ಫೋನು. ಅದೇ ತುಂಟಿ ಶುಂಠಿ ಬೆಳ್ಳುಳ್ಳಿ ಪಾಸ್ಟ್ ಹೆಂಗ್ ಬರ್ತದೆ ಹೇಳಿದು? ಹಲ್ಕ 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 ಅಲ್ಕನ್ ಮಗ ಚಿಲ್ಕ. ಎಲ್ಲಮ್ಮ ಈ ತರ ಡಬ್ಬಾ ಕಾಮಿಡಿಗಳು ಬರುತ್ತೆ ನಿನಗೆ? ಅಲ್ಕನ್ ಮಗ ಚಿಲ್ಕ ಯಾರನ್ನ ಕೇಳಿ. ಈ ಸೈಕ ಕಾಮಿಡಿಗಳು ನಮ್ಮ ಅಮ್ಮಂಗೆ ಒಬ್ಳಿಗೆ ಬರೋದು ಗೈ. ಅದಕ್ಕೆ ದುರಂಕಾರಗಳು ಸ್ವಲ್ಪ ಜಾಸ್ತಿ. ಮಾಡಮ್ಮ, ಕೆಲಸ ಮಾಡಮ್ಮ. ನನಗೆ ಏನ್ ಅನ್ಸುತ್ತೆ ಅಂದ್ರೆ ಏನು ಅನ್ಸಲ್ಲ ನಿನ್ಗೆ, ಸುಮ್ಮನೆ ಮಾಡಿ. ಸ್ವಲ್ಪ ಅಕ್ಕಿ ಹಸಿಟ್ಟು ಒಂದೇ ಒಂದು ಸ್ಪೂನ್ ಅಷ್ಟೇ. ಚಿನ್ನ ಕಂಚಿನೋ ಚಿನ್ನ. ಆಮೇಲೆ ನಾನು ಮಾಡಿರೋ ಮೊಸರು, ನೀನು ಮಾಡ್ರ? ನಾನು ಮಾಡಿರೋ ಮೊಸರು ನೋಡಿ ನೋಡಿ ನೋಡಿ. ಎಪ್ ಕಟ್ರ ಮೊಸರು ನೀನ್ ಮಾಡ್ರ ಈ ತರ ಏನ್ ಚೆನ್ನಾಗಿಲ್ಲ ಬಿಡು. ಎಪ್ ಕಟ್ಟಿಲ್ಲ ಚೆನ್ನಾಗಿ. ನಿನ್ನ ಬೇಡ ಬಾಯಲ್ಲಿ ಕೆಟ್ಟ ಮಾತು ಬರ್ಬಾರ್ದು. ನಿಮ್ಮ ಅಕ್ಕನ ಮಕ್ಕಳೇ ಕಣೆ, ನಮ್ಮ ಅಕ್ಕದಿರು. ಮೊಸರು ಒಂದು 3 ಸ್ಪೂನ್ ಇಲ್ಲ ಒಂದು 4 ಸ್ಪೂನ್. ಈಗ ಕಾರ್ನ್ಫ್ಲೋರ್ ಇಟ್ಕೊಂಡಿರಿ. ಏನೋ ಆಗೋಗೈತೆ. ಕಾರ್ನ್ಫ್ಲೋರ್ ಇಟ್ಕೊಂಡಿರಿ. ಅದು ಕಾರ್ನ್ಫ್ಲೋರಾ? ಹಾಂ, ಕಾರ್ನ್ಫ್ಲೋರ್. ಓದಕ್ ಬರುತ್ತೆ ಇಂಗ್ಲೀಷ್ ನಿಂಗೆ? ಓದಿಸ್ಕೊಟ್ರೆ ನಾನು ಇಂಗ್ಲೀಷ್ ಬರುತ್ತೆ ಹಂಗಂದ್ರೆ ನಿಂಗೆ? ಆಯ್ತಾ. ಇದಕ್ಕೆ ಚಿಲ್ಲಿ ಪೌಡರ್ ಹಾಕಿದ್ದೇನೆ. ಹಾಕಿದ್ದೀರಿ. ಅಷ್ಟೇ ಹೊಡಿಯೋದ್ರಲ್ಲೇ ನನಗೆ ಮಜಾ ಜಾಸ್ತಿ. ಎಲ್ಲಿ ಕಲ್ತ್ಕೊಂಡು ಈ ಮೊಟ್ಟೆ ಹೊಡಿಯೋದು? ಅದೇ ನಾನು ಯಾವಾಗೂ ಕಾಲೇಜಲ್ಲಿ ಹೊಡಿತಾ ಇದ್ದೆ. ಕಾಲೇಜ್ ಬರೇ ಹೋಗಿದ್ಯಾ ಮಮ್ಮಿ? ಇದ್ದು ತಮಾಷೆ ತಾನೆ. ಜನ ನಂಬಿಡ್ತಾರೆ. ನೀ ನಿಜ ಹೇಳು, ಕಾಲೇಜ್ಗೆ ಹೋಗಿದ್ಯಾ? ಯಾವ ಕಾಲೇಜು? ಕಾಲೇಜ್ ಹೆಸರು ಹೇಳು ಪಟ್ಟ ಅಂತ. ಕಾಲೇಜ್ ಹೋದ ಕಾಲೇಜ್ ಹೆಸರು ಹೇಳಮ್ಮ ಪಟ್ಟ ಅಂತ. ಹೋಗಿದ್ರ ತಾನೆ ಕಾಲೇಜ್ಗೆ? ನನ್ನ ಕಾಲೇಜ್ ಹೆಸರು ಕೇಳ್ಬಿಟ್ರೆ ನೀನ್ ಓದ್ರಿ ಪಟ್ಟ ಅಂತ ಹೇಳ್ಬೇಕಪ್ಪ. ಹೋಗಿದ್ರ ಕಾಲೇಜ್ಗೆ ಹೋಗಿಲ್ಲ ಕೈಸ್ ನಮ್ಮಮ್ಮ. ಇದು ಸುಳ್ಳು. ಯಾವ ಕಾಲೇಜ್ಗೆ ಹೋಗಿದೆ ಹೇಳಮ್ಮ? ತೀಕಾ ಮುಚ್ಕೊಂಡು ಈಗ ನೋಡು. ಜೈನ್ ಕಾಲೇಜ್ ಅನ್ಬೇಡ. ಜೈನ್ ಕಾಲೇಜ್ಗೆ ಹೋಗಿದೆ ನಮ್ಮ ಮಗನ ಅಡ್ಮಿಷನ್ ಮಾಡೋಕ್ಕೆ. ಯಾವಾಗೂ ಅಷ್ಟೇ ಒಬ್ಬೊಬ್ರು ಏನ್ ಗೊತ್ತಾ, ಕಬಾಬ್ ಚಿಕನ್ ಹಾಕ್ಬಿಟ್ಟು ಅದ್ರ ಮೇಲೆ ಎಲ್ಲ ಹಿಂಗ್ ಮಾಡ್ತೀವಿ. ಇವಾಗ ಇದನ್ನ ನಾವು ನೀಟಾಗೆ ಹೊಡೆದು ಕೈ ನನ್ಗೆ ನೋವ್ತದೆ. ತುಳಿದ್ಬಿಡ್ತೀನಿ. ಸರಿ ಇಲ್ಲ ನಾನು ಏನ ನನ್ ಮುಟ್ತೀನಿ. ದೂರ ನಿಂತ್ಕೊಂಡ್ ಮಾತಾಡೋ. ಮಾಡಮ್ಮ ಅಡಿಗೆ ಎಷ್ಟು ಮಾತಾಡಪ್ಪ. ನಮ್ಮ ಹೊಟ್ಟೆ ಎಷ್ಟು ಉಸ್ತಾರೋ ಅನ್ನೋ. ಅದಕ್ಕೆ ಬೇಗ ಮದುವೆ ಮಾಡ್ಬಿಡ್ತೀನಿ. ಯಾರನ್ನ ಹುಡುಗಿರಿದ್ರೆ ಹೇಳ್ರಿ. ಆಯ್ತಾ ಇದೆ ನನ್ ಕೈ ಹೊಡೆದು ಅವಳು ಬಡ್ಕೊಂಡಿರ್ಲಿ. ಮಗುಗೆ ಖುಷಿ. ನನ್ ಮಗುನಾ ಈ ತರ ಆಗಿದೆಯಲ್ಲ, ಹಿಂಗಾಗಿ ಕಲ್ಸಿಟ್ಬಿಟ್ಟು ಕೋಳಿ ತಿಕ್ಕಕ್ಕೆ ಹಾಕೋದು ಇದನ್ನ. ನೀನ್ ತಿಕ್ಕಕ್ಕೆ ಹಾಕೋದು. ಮಮ್ಮಿ ಅಲ್ಕ ಮಮ್ಮಿ ನೀನು. ಸೊಸೆ ಬರೋರು ನಮ್ ವ್ಲಾಗ್ಸ್ ಎಲ್ಲ ಫಸ್ಟ್ ನೋಡ್ಬಿಡಿ, ಆಮೇಲೆ ಬನ್ನಿ ನಮ್ಮ ಮನೆಗೆ. ಈ ತರ ತೋರ್ಸ್ಬೇಡ ಕಣೋ, ದೃಷ್ಟಿ ಆಗತ್ತೆ. ತಿನ್ನೋದೇ ಉಂಟಂತೆ ದೃಷ್ಟಿ ಆಗತ್ತೇನು? ಇವೇ ಮನ್ಸರು ಹುಟ್ಟು. ಅಲ್ಲ, ಇವ್ರು ತಿಂದಾದ್ಮೇಲೆ ತಾನೇ ಗೈಸ್ ವಿಡಿಯೋ ಬರೋದು. ಮನ್ಸರು ಹುಟ್ಟಿದಾರ ಇವರು, ಹಿಂಗ್ ತಿಂತಾರೆ ಅಂತ. ಯಪ್ಪ ನಮ್ಮ ಅಮ್ಮ ತಿನ್ನೋದು ಹಿಂಗೆ ಗೈಸ್ ಯಾವಾಗೂ. ಒಂದ್ ಬಕೆಟ್ ಹಾಕೊಂಡು ತಿಂತವ್ರೆ. ಚಿಕ್ಕ ಒಂದು ಸ್ವಲ್ಪನೂ ನೀರಿಲ್ಲ. ನೆಟ್ಟಿ ನೀಟಾಗಿ ಹಾಕಿ. ವಾವ್ ಮಮ್ಮಿ, ಹಾಕಿ ಸ್ವಲ್ಪ ಮಮ್ಮಿ. ಇದು ಎತ್ಕೋ. ಇದು ಅಂದ್ರೆ ಕರ್ಬೇವಿನ ಸೊಪ್ಪು. ಅದು ನೀನೇ ಎತ್ಕೊ, ಆಮೇಲೆ ಹಾಕೊಳ್ಳೋದು ಲಾಸ್ಟಲ್ಲಿ. ನಂಗೆ ಸುಸ್ತಾಗತ್ತೆ ಎತ್ಕೊಂಡ್ರೆ. ಮತ್ತೆ ಮದುವೆ ಮಾಡೋ ಅಂತೀಯಾ? ಗೈಸ್ ಈ ತರ ಅಮ್ಮ ಸಿಗ್ತಾರ. ಕರ್ಬೇವಿನ ಸೊಪ್ಪು ಗಿಡದಲ್ಲಿ ಕಿತ್ಕೊಂಬ ಅಂದ್ರೆ ಸುಸ್ತಾಗತ್ತೆ ಅಂತ. ನಿನ್ ಮದುವೆ ಬೇಕಾ? ನೀನ್ ಸರಿಲ್ಲ ಮಮ್ಮಿ, ನೀನ್ ಸರಿಲ್ಲ. ಹೌದಾ? ಇವಾಗ ಗೊತ್ತಾಗಿದ್ದು ನಾನು ಸರಿಲ್ಲ ಅಂತ. ನೀನ್ ಸರಿಲ್ಲ ಅಂತ ನಿನ್ಗೆ ಯಾವಾಗ ಗೊತ್ತಿತ್ತಾ? ಈ ತರ ಕಲ್ಸಿ ಗೈಸ್, ಕಲಸಿ ನೋಡಿ. ಇದನ್ನ ಯಾವಾಗೂ ಅಷ್ಟೇ ಕಬಾಬ್ ಮೇಲೆ ಹಾಕೋಬೋದು ಪುಡಿನ. ಇದೊಂದು ಟ್ರಿಕ್ಸ್. ಕಬಾಬ್ ಕೈ ತಿನ್ನು ಅಂದ್ರೆ ಹೊಟ್ಟೆ ಎಲ್ಲ ತಿಂತೈತೆ.
ಚೆನ್ನಾಗೈತೆ ಕಾಮಿಡಿ, ನಗುನೇ ಬರ್ತಿಲ್ಲ. ಮ್ಯಾರಿನೇಟ್ ಮಾಡಕ್ಕೆ ಆಕ್ಚುಲಿ ಇದೇನ್ ಅದ್ ಹೆಂಗಿದೆ ಗೊತ್ತಾ, ಈ ತರ ನೀಟಾಗಿ ಈ ತರ ಯಾರು ಕಲಿಸ್ಬೇಕು ಅಂದ್ರೆ ಸ್ವಲ್ಪ ಮಸಾಲೆ ಹಿಡಿಬೇಕಂದ್ರೆ ಎಲ್ಲ ಹಿಂಗೆ ಫುಲ್ ಮ್ಯಾರಿನೇಟ್ ಮಾಡ್ಬೇಕು. ಆಮೇಲೆ ಏನ್ ಗೊತ್ತಾ, ಮ್ಯಾರಿನೇಟ್ ಮಾಡ್ಬೇಕು. ಮ್ಯಾರಿನೇಟ್ ಮಾಡ್ಬೇಕು ಆಯ್ತಾ. ಇದು ನೋಡಿ, ಇದು ಈ ತರ ಎಲ್ಲ ಕಲ್ಸಿಟ್ಟಾಯ್ತಾ? ಹ್ಞೂ ಮಮ್ಮಿ ಕಲ್ಸಿದ್ದೆ. ನೀಟಾಗಿ ಹಿಂಗ್ ಕಲ್ಸಿದೀನಾ? ಹ್ಞೂ ಮಮ್ಮಿ ಕಲ್ಸಿದ್ದೆ. ಇದಕ್ಕೆ ಇದನ್ನ ಆಮೇಲೆ ಇದಕ್ಕೆ ಫ್ರಿಜ್ ಅಲ್ಲಿ ಇಟ್ಬಿಡ್ತೀವಲ್ವಾ, ಅದಕ್ಕೆ ಮುಂಚೆ ಏನ್ ಮಾಡ್ಬೇಕು, ಇದ್ರ ಹೆಸರೇನೋ ಅವಲ್ ಹೇಳೋದು ಜ್ಞಾಪನ ಆಯ್ತಾ? ಕಾರ್ನ್ ಫ್ಲೋರು. ಕಾರ್ನ್ ಫ್ಲೋರು. ಇದನ್ನ ಮೇಲೆ ಯಾವಾಗ ಕಬಾಬ್ ಶೋಕಿ ಮಾಡೋದು ಹಿಂಗೆ, ಶೋಕಿ ಏನಂತಾರೆ, ಸ್ಪ್ರಿಂಕಲ್ ಮಾಡ್ಬೇಕು. ವಾ ಮಮ್ಮಿ ಇಂಗ್ಲಿಷು. ನಿಮ್ ಕಾಲೇಜಿಗೆ ಇಂಗ್ಲಿಷ್ ಹೇಳ್ಕೊಳಕ್ ಮರ್ತ್ಬಿಟ್ಟವ್ರಲ್ಲ ಮಮ್ಮಿ. ನಮ್ ಪ್ರಿನ್ಸಿಪಲ್ ಹಿಂಗೆಲ್ಲ ಮಾತಾಡಿದ್ರೆ ಸಾಮಾನ್ಯ ಕಾಲೇಜಿಗೆ ಓಡಿಸ್ತಾ ಇದ್ದ. ಯಾವ ಪ್ರಿನ್ಸಿಪಲ್ ಈ ತರ ಇಂಗ್ಲಿಷ್ ಮಾತಾಡಿದ್ರೆ? ನಮ್ ಪ್ರಿನ್ಸಿಪಲ್ ಎಷ್ಟು ಇದು ಗೊತ್ತಾ, ಸ್ಟ್ರಿಕ್ಟ್. ಕಾಲೇಜ್ ಪ್ರಿನ್ಸಿಪಲ್, ಸ್ಕೂಲ್ ಪ್ರಿನ್ಸಿಪಲ್? ಕಾಲೇಜ್ ಸಾಕು ಬಿಡಮ್ಮ. ಅಷ್ಟೊಂದು ಚಿಕ್ಕನ್ ಇದೆಯಲ್ಲ ಬೇಕು. ಕಾಲೇಜ್ ಪ್ರಿನ್ಸಿಪಲ್, ಸ್ಕೂಲ್ ಪ್ರಿನ್ಸಿಪಲ್? ಕಾಲೇಜ್ ಹೆಸರು ಹೇಳೇ ಇಲ್ಲ. ನಾನು ಹೇಳಿದ್ರೆ ಇವರೆಲ್ಲ ನಮ್ಮ ಕಾಲೇಜ್ ಹತ್ರ ಬರ್ತಾರೆ, ಅದಕ್ಕೆ ನಾನು ಕಾಲೇಜ್ ಪ್ರಮೋಷನ್ ಮಾಡಲ್ಲ ಗೈಸ್ ನಮ್ಮಮ್ಮ. ಬಿಟ್ಟಿ ಪ್ರಮೋಷನ್ ಮಾಡಲ್ಲ ಕಾಲೇಜ್. ಬಿಡಮ್ಮ, ನನ್ನಿಂದ ಹೆಸರು ತಗೊಂಡ್ಬಿಡ್ತಾರೆ ಕಾಲೇಜರು. ಅಮ್ಮ ಹೋಗೇ ಇಲ್ಲ ಗೈಸ್, ಅಮ್ಮ ಕಾಲೇಜ್ಗೆ ಹೋಗಿಲ್ಲ, ಕತೆ ಹೊಡಿದ್ರು. ಮನೆಯಲ್ಲ ಕೂತಿ ಡಿಗ್ರಿ ಮಾಡಿರೋದು ನಮ್ಮಮ್ಮ. ಅಂತ ಇದು ಅಂಜಪುರ್ಕಿನ ಅನ್ಎಜುಕೇಟೆಡ್ ಅನ್ನು ನಾನೇನು ಹುಡುಗರು ನಾನು ಲೈನ್ ಹೊಡ್ಬಿಡ್ತಾರೆ ಬಿಟ್ಟು ಕಾಲೇಜ್ ಹೋಗ್ತಿರ್ಲಿಲ್ಲ ಅಂತ. ಹುಡುಗರೇ ಭಯ ಬಿಡ್ತಿದ್ರು ನಮ್ಮಮ್ಮ ಬರ್ತಿದ್ರೆ, ಬದ್ಲಪ್ಪ ಗಂಡ್ಬೀರಿ ಅದಂತ. ಇವಾಗ ನಮ್ಮ ಫ್ರೆಂಡ್ ಒಂದ್ಸತಿ ನನ್ನ ಫ್ರೆಂಡ್ಗೆ ಒಂದು ಹುಡುಗ ಪ್ರಪೋಸ್ ಮಾಡ್ಬಿಟ್ಟಿದ ಹುಡುಗಿಗೆ. ಅವಳು ಏನ್ ಮಾಡ್ಬಿಟ್ಲು, ಪುಕ್ಲಿ. ಮಮ್ಮಿ ನಿನಗೆ ಯಾರು ಮಾಡಿಲ್ವ ಮಮ್ಮಿ? ಪ್ರಪೋಸ್ ಮಾಡಿದ್ರ? ಹೇಳಮ್ಮ, ಒಂದ್ ಹೇಳಮ್ಮ. 7th ಅಲ್ಲೇ ಮಾಡೋರು. ಹೇಳಮ್ಮ, ಪ್ರಪೋಸ್ ಏನು ಹೇಳು, ಹೆಂಗೆ ಮಾಡಿದ್ರು? ಹೆಂಗೆ ಅಂದ್ರೆ, ನಾನು ನಿನ್ನ ಇಷ್ಟಪಡ್ತಾ ಇದ್ದಿದ್ದೆ ಅಂತ ಲೆಟರ್ ಕೊಟ್ಟಿದ್ರು ನಿನ್ಗ. ಓಹೋ, ತಗೊಂಡೋಗಿ ಪ್ರಿನ್ಸಿಪಲ್ ಕೈ ಕೊಟ್ಟಿದ್ದೆ. ಈ ತರ ಈ ಪಾಪ ಹಿಂಗ್ ಮಾಡಿನೇ ಹುಡುಗರು ಅವ್ರ ಪ್ರೀತಿ ಹೇಳ್ಕೊಳ್ಳೋದ್ರಂಗ ಆಗೋಗಿದೆ. ಎಷ್ಟ್ ಜನ ಬೈ ಫ್ರೆಂಡ್ಸ್ ಇದ್ರು ಮಮ್ಮಿ ನಿನ್ಗೆ? ಮಮ್ಮಿ ಎಷ್ಟ್ ಜನ ಬೈ ಫ್ರೆಂಡ್ಸ್ ಇದ್ರು ನಿನ್ಗೆ? ಒಂದು 50 ಜನ. ಮಮ್ಮಿ ಸೇಮ್ ನಂಗೂ ಅಷ್ಟೇ. ನಿನಗಿದ್ದಾಗ ಮಾತ್ರ ಓಕೆ, ನಿನಗಿದ್ದಾಗ ಓಕೆ, ನನಗಿದ್ರೆ ಲುಕ್ ಕೊಡ್ತೀಯಾ? ಮಗಂಗಿರ್ಬಾರ್ದು, ನಿನಗಿದ್ರೆ ಓಕೆ. ನಾನು ಬಡವಿ, ನಾನು ಹಂಗೆ ಪ್ಲೇಟ್ ಚೇಂಜ್ ಮಾಡ್ಬಿಡ್ತೀಯಾ? ಸಖತ್ ಮಮ್ಮಿ. ಆದ್ರು ಆಮೇಲೆ ಯಾವ್ದಾವ ತರ ಪ್ರಪೋಸ್ ಮಾಡಿದ್ರು ಮಮ್ಮಿ? ಏನ ಕೊಟ್ಟಿದ್ರ ಮಮ್ಮಿ ನಿನಗೆ? ಅದಿರ್ಲಿ ಮಮ್ಮಿ, ನನ್ ಕಬಾಬೇ ಬೇಡ, ನೀನ್ ಪ್ರಪೋಸ್ ಸ್ಟೋರಿ ಹೆಂಗ್ ಪ್ರಪೋಸ್ ಮಾಡಿದ್ರು? ಒಬ್ರೇನಾ? ಹೇಳಪ್ಪ, ಸುಮಾರು ಜನ ನೀನ್ ಡೌಗಳು ಕಚ್ಬೇಡ. ಹಂಗೆಲ್ಲ ಮಾಡ್ತಾ ಇದ್ರು, ಲವ್ ಲೆಟರ್ ಕೊಡ್ತಾ ಇದ್ರು, ಇಷ್ಟಪಟ್ಟಿದ್ರು. ಏನ್ ಬಂದು ಹೇಳ್ತಿದ್ರ? ಸೋಡಾ ಕೊಡಿಸ್ತಿದ್ರು ನಿಮ್ಗೆ? ಸೋಡಾ ಕೊಡಿಸ್ತಾರೆ, ಮತ್ತೆ ಗೋಧಿ ಸೋಡಾ. ಏನಂತ ಕೊಟ್ಟಿದ್ರು? ಬೇರೇನೋ ಕೊಟ್ಟಿದ್ರು. ನಿಮ್ ಮನೇಲಿ ಗೊತ್ತಾಗಿಲ್ವಾ? ಗೊತ್ತಾಗಿತ್ತು. ಯಾರು ಹೇಳಿದ್ದು? ಅದಕ್ಕೆ ಮದುವೆ ಮಾಡ್ಬಿಡ ನಮ್ಮಪ್ಪ. ಹೌದಾ? ಲವ್ ಮಾಡ್ತಿದ್ದ ನೀನು? ಲವ್ ಮಾಡ್ತಿದ್ದ? ಯಾರನ್ನ? ನೀನು ತೊಳ್ದ ಮಕ್ಕನ? ಹೇಳಮ್ಮ, ನೀನ್ ಲವ್ ಮಾಡ್ತಿದ್ದ? ಇದನ್ನ ಪಪ್ಪ ಅಂತ ತೋರಿಸ್ತೀನಿ, ಹೇಳ್ತಾ ಇದೀನಿ. ಅಮ್ಮ ಹೇಳಮ್ಮ, ಲವ್ ಮಾಡ್ತಿದ್ದ ನೀನು? ಹಂಗ ನಾನು ಲವ್ ಮಾಡ್ತೀನಿ. ಮದ್ವೆ ಮಾಡಿಸ್ಬೇಕು. ಎಷ್ಟ್ ಜನ? ಹೆಸರೇನು ಹೇಳು? ಹೇಳಲ್ವಾ? ಮೋರಿ ದಾಟಿದ ವೀರ. ನಿಜನಾ ಸುಳ್ಳ? ನಿನ್ಗೂ ಒಬ್ಬ ಬೀಳ್ತಾನೆ ಅಂದ್ರೆ ಅದು ಪ್ರಳಯ ಆಗೋ ವಿಷಯನೇ ಗೈಸ್, ಅಷ್ಟೇ. ಅಮ್ಮ ನಿನ್ ಬಾಯಿ ಗಟರ್ ಬೈಗೆ ಅದ್ಯಾರು ನನ್ ಮಗ ಮಮ್ಮಿ ನಿನ್ನ ಬಂದು ಲವ್ ಮಾಡ್ತಾನೆ? ಐ ಲವ್ ಯು ಅಂದಿರೋದೇ ಹೆಚ್ಚೆಚ್ಚು ನಮ್ಮಪ್ಪ ನಿನ್ನ ಲವ್. ಚೆನ್ನಾಗೈತೆ ಕಾಮಿಡಿ. ಗೊತ್ತಿಲ್ಲ ನಮ್ಮ ಸ್ಟೋರಿ ಅಲ್ವೋ? ಏನು ನಮ್ದು ಪಪ್ಪಂದು ಲವ್ ಸ್ಟೋರಿ ಹೇಳಿಲ್ಲ, ಯಾಕಂದ್ರೆ ಮಕ್ಕಳು ಕೆಟ್ಟ ಹಟ್ಟಾರು ಸುಳ್ಳು ಗಳಿಸಿವಲ್ಲ, ನಂಬಕ್ ಹೋಗ್ಬಿಡಿ. ಎಷ್ಟು ಜನ ಪ್ರಪೋಸ್ ಮಾಡಿದ್ರು ಹೇಳು? ಏನು ನಿನಗೆ? ಮಾಡೋರು ಸುಮಾರು ಜನ. ಹಾ, ಕರೆಕ್ಟಾಗಿ ಹೇಳು. ಸುಮಾರು ಜನ ಅಲ್ಲ, ಏನ್ ಕೊಟ್ಟಿದ್ರು ಹೇಳು? ಏನೇನೋ ಕೊಟ್ಟಿದ್ರು. ಕರೆಕ್ಟಾಗಿ ಹೇಳು, ಏನ್ ಕೊಟ್ಟಿದ್ರು? ಬಳೆ. ವಾ, ಅಷ್ಟೇ. ನಿಮ್ಮ ಮನೇಲಿ ಗೊತ್ತಿಲ್ದಿರಂಗೆ ಇದಾ? ಗೊತ್ತಾದ್ರೆ ನಮ್ಮಪ್ಪ ಕಾಲಿ ಇಟ್ಬಿಟ್ಟಿರೋನು.
ನಾನು ಹಂಗೆ ಮಮ್ಮಿ. ನಿಮಗೆಲ್ಲ ಮೀಟ್ರ್ ಇರ್ಬೇಕು. ಏನಕ್ಕೆ? ಲವ್ ಮಾಡಿಕ್ ಮೀಟ್ರ್ ಇರ್ಬೇಕು. ಮಮ್ಮಿ ಯಾರಮ್ಮನೂ ಹಿಂಗಿರಲ್ಲ ಮಮ್ಮಿ. ನನಗೂ ಬಿಡು, ಹೊಡೆದಲ್ಲ ಲ್ಯಾಟ್ರಿ, ಕಳ್ಸು ನಂಗೆ ಹಂಗೆ. ಕಿಚನ್ ಕ್ಲೀನ್ ಮಾಡಿದ್ದಾರೆ, ಅದಕ್ಕೆ ಇವಾಗ ತೋರ್ಸು ಅಂತ ಹೇಳ್ತೀನಿ. ತೋರ್ಸು ಅಂತ ಹೇಳ್ತಾ ಇಲ್ಲ, ತೋರ್ಸು ಅಂದೆ ನೀನು, ಇವಾಗ ಸುಳ್ಳು ಹೇಳ್ಬೇಡ. ಆಯ್ತು. ಇದು ಚಿಕನ್ ಸಾರು ಮಾಡಿದ್ದೀನಿ ಗೈಸ್, ಮ್ಯಾರಿನೇಟ್ ಆಗಿರೋದು ರೆಡಿ ಆಗಿದೆ. ಚಿಕನ್ ಸಾಂಬಾರ್ ದೃಷ್ಟಿ ಆಗುತ್ತೆ. ಎಲ್ಲ ದೃಷ್ಟಿ ಏನೋ. ಬಿಸಿ ಬಿಸಿ ರೈಸ್, ಕಬಾಬ್ಗೆ ಎಣ್ಣೆ, ಮ್ಯಾರಿನೇಟ್ ಆಗಿರೋ ಚಿಕನ್. ಏನಾಗಿರೋ ಚಿಕನ್ ಮಮ್ಮಿ? ನಂದಿರೋ ಚಿಕನ್. ಇಲ್ಲಣ್ಣ, ಇಲ್ಲ ನಂದಿರೋ ಚಿಕನ್. ನೀನ್ ಸಾಕು ಕ್ಲೀನ್, ನಿನ್ ಗೊತ್ತು ನೀನ್ ಎಷ್ಟು ಕ್ಲೀನ್ ಅಂತ ಜನಕ್ಕೆ. ಏನ್ ದೊಡ್ಡ ಕ್ಲೀನ್ ಮಾಡ್ಬೇಡ. ನೋಡಿಲಿ, ಎಳ್ಳು ಹಾಕ್ತಾ ಇದೀನಿ. ಎಳ್ಳು ಏನ್ ಇಷ್ಟೊಂದು ಆಗ್ತಿದ್ಯಾ? ಇಷ್ಟು ಚಿಕನ್ ಬೇಡವಾ ಗೈಸ್? ಎಳ್ಳು ಇನ್ನೊಂದ್ಸಲ ನೀಟಾಗಿ ಕಲ್ಸ್ಕೊಂಡ್ಬಿಟ್ಟು ಗೈಸ್, ಪಚ್ಕ ಅಂತ. ಎಣ್ಣೆ ಕಾಯ್ತದಂಗೆ ಒಂದೊಂದು ಪೀಸ ಬಿಟ್ಟು ಚಾಟ್ ಮಸಾಲ ನಿಂಬೆಹಣ್ಣು ಹಿಂಡ್ಕೊಂಡು ತಿಂತಿದ್ರೆ ಮಜಾ ಬರುತ್ತೆ. ಕೆಲಸ ಮಾಡಲ್ಲ ಯಾರು? ನೀನು. ಎಷ್ಟು ಕೆಲಸ ಮಾಡಿದೀನಿ ಬೆಳಗ್ಗೆ? ಏನ್ ಕೆಲಸ ಮಾಡಿದೀಯ? ಚಿಕನ್ ಯಾರು ತಂದಿದ್ದು? ತಂದ್ಬಿಟ್ರೆ ನಿಮ್ಮಪ್ಪ ತಂದಿದ್ದ ಚಿಕನ್? ನಮ್ಮಪ್ಪನ ವಿಷಯ ಎತ್ಬೇಡ. ನಿಮ್ಮಪ್ಪ ನಿನಗೆ ಅಪ್ಪನ, ನಿನ್ನ ಅಪ್ಪ ನಿನಗೆ ಅಪ್ಪನ ಹೊರತು ಇಲ್ಲಿ ಯಾರಿಗೂ ದೊಡ್ಡ ಅಪ್ಪನಲ್ಲ. ನನ್ನ ಅಪ್ಪ. ಮಮ್ಮಿ ನಿನ್ಗೆ ಅಪ್ಪ ಇಲ್ಲ ಅಂತ ಒಂದ್ ಸ್ವಲ್ಪ ಬೇಜಾರಿಲ್ಲ ಅಲ್ಲ? ಯಾವ ಮಗ್ಳು ಹಿಂಗಿಲ್ಲ ಮಮ್ಮಿ, ನೀನೊಬ್ಳೆ. ಇದು ಡವ್ ಗೈಸ್, ಇದು ಡವ್ ನಾಟಕದ ಕಂಪ್ನಿ ಓನರ್ ನಮ್ಮಮ್ಮ. ನೋಡ, ಜಗತ್ತ ನಿಯಮ. ಯಾವ ಟೈಮಲ್ಲಿ ಏನೇನಾಗ್ಬೇಕು ಅಂತ ದೇವ್ರು ಬರೆದು ಕಳ್ಸ್ಬಿಟ್ಟಿರ್ತಾನೆ ಗೈಸ್. ಅದೆಲ್ಲ ಬಿಡಿ ಗೈಸ್. ಇವತ್ತು ಕಾಮಿಡಿ ಏನಂದ್ರೆ, ಬೆಳಗ್ಗೆನೆ ಏನಂತವ್ರೆ ನನಗೆ ಎದ್ಬಿಟ್ಟು, ವಸಂತ ಇವಾಗ ನಾನು ಡೆಡ್ ಬಾಡಿ ತರ ಮಲ್ಕೊಂತೀನಿ, ನಾನು ಸದಾಗ ನೀವ್ ಹೆಂಗ್ ಅಳ್ತೀರಾ ಅಂತ ನಂಗೆ ಗೊತ್ತಾಗ್ಬೇಕು, ಅಳು ಅಂತ ನಾಟಕ ಮಾಡ್ತಾರೆ ಗೈಸ್. ಇಂಥ ತಾಯಿ ಇವನ ಅಳು ಅಂದ್ರೆ ಏನಂತಾನೆ. ನಾನೇನಂದೆ ಗೈಸ್, ಇರು ನಾನೇನಂದೆ ಗೈಸ್, ಮಮ್ಮಿ ನೀನ್ ಮಲ್ಕೊಂಡಿದ್ದಾಗ ನಾನೇನೋ ನಿನ್ ಬಾಡಿ ನೋಡ್ಬಿಟ್ಟು ನಂಗೆ ನಗು ಬಂದ್ಬಿಟ್ರೆ ಹಾಗಂದ್ರೆ ನೀನು ನನ್ನ ಬಾಯ್ ಫ್ರೆಂಡ್ ಹೋಗ್ತೀಯಾ? ಜನ ಎಲ್ಲ ಹೊಡಿತಾರೆ. ಅಷ್ಟೇ, ಕಬಾಬ್ ರೆಡಿ. ಇವಾಗ ಟೇಸ್ಟ್ನ ಹೆಂಗೆ ತಿನ್ನೋದು ಅಂತ ಹೇಳ್ಕೊಡ್ತೀನಿ ನಿಮಗೆಲ್ಲ. ಕಬಾಬ್ ಹೌ ಟು ಈಟ್ ಕಬಾಬ್ ಅಂತ ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ತೀನಿ ಗೈಸ್. ಏನೋ ನೀನೇನು ಹೇಳ್ಕೊಡ್ತೀಯ? ತಿನ್ನೋದು ಹೇಗೆ ಬೇಕು ಗೈಸ್ ನೋಡಿ, ವಿಡಿಯೋ ಮಾಡ್ತಿದ್ದಂಗೆ ಕ್ಲೀನ್ ಮೇಂಟೆನೆನ್ಸ್. ನಾನು ಹಿಂಗಿದ್ರೆ ನಾನು ದಿನಾ ವಿಡಿಯೋ ಮಾಡ್ತೀನಿ ಗೈಸ್. ನಮ್ಮಮ್ಮ ಇಷ್ಟೊಂದು ಕ್ಲೀನ್ ಆಗಿರ್ತಾರೆ. ನಮ್ಮಮ್ಮನ ಹೆಸರು ಗಲೀಜು, ನಮ್ಮಪ್ಪ ಇಟ್ಟರೆ ಹೆಸರು ನಮ್ಮಮ್ಮ ಗಲೀಜು ಅಂತ. ಟಗರು ಮೂವಿಲ್ ಬರೋ ಗಲೀಜು. ನೋಡೋ, ಇದು ಕಬಾಬೇನೋ. ನಾನು ಎಲ್ಲೋ ಹೋಗ್ಬಿಡ್ತೀನಿ ಅನಿಸ್ತಾ ಇದೆ. ಎಲ್ಲೂ ಹೋಗ್ಬೇಡ ತಾಯಿ, ನೀನು ನಮ್ಮ ಮನೇಲಿ ಇರೋ ಸಾಕು. ಈ ತರ ಕಬಾಬ್ ಬಾಂಡ್ಲಿಯಲ್ಲಿ ಸ್ಮೆಲ್ಲೇ ಬರ್ತಾ ಇತ್ತು ಮಮ್ಮಿ ಸಕ್ಕತ್ತಾಗಿ. ಏನೋ ಒಂದು ದೊಡ್ಡ ಕುಕ್ಕಿಂಗ್ ಆಗ್ಬಿಡ್ತೀನಿ ನಮ್ಮಪ್ಪ. ದೊಡ್ಡ ಕುಕ್ಕಿಂಗ್ ಆಗ್ಬಿಡ್ತೀಯ ಮಮ್ಮಿ? ಹೋಟ್ಲಲ್ಲಿ ನಾನು ಶಫ್ ಆಗ್ಬಿಡ್ತೀನಿ. ಏನಾಗ್ಬಿಡ್ತೀಯ? ಶಿಪ್ ಆಗ್ಬಿಡು. ಯಾಕೆ? ನೋಡ ಇದು ಅಮ್ಮ, ಅಲ್ಲಿಂದ ವೆರೈಟಿ ಮಾಡ್ಬೇಕು. ನೀನ್ ಈ ತರ ಬರೀ ಕಬಾಬ್ ಮಾಡೋದಲ್ಲ. ನಾಟಿ ಸ್ಟೈಲ್ ಅಂದ್ರೆ ನಿನ್ನ ಯಾವ ಹೋಟ್ಲಲ್ಲಿ ಎಲ್ಲ ಸೇರ್ಸ್ಕೊಂತಾರೆ? ಬನ್ಶಂಕರಿ ದೊನೆ ಬಿರಿಯಾನಿ, ಶಿವಾಜಿ ಮಿಲ್ಟ್ರಿ ಹೋಟ್ಲು. ಅವಾಗ ಹಿಂಗಾಗುತ್ತೆ ಗೈಸ್. ನಾಯಿ ಗುಂಡ ಕಚ್ತಾನಲ್ಲ ಬೆಳ್ಬೆಳ್ಗೆ, ಅವಾಗ ಹಿಂಗಾಗುತ್ತೆ. ನೀವೇನು ಅನ್ಕೊಂಬಿಡಿ, ಅಪ್ಪರ್ಥ ತಿಳ್ಕೊಂಬಿಡಿ. ಇವತ್ತು ಯೋಗ ಮಾಡಿಲ್ಲ, ನನಗೆ ಟೆನ್ಷನ್ ಆಗ್ತದೆ. ಟೆನ್ಷನ್ ಏನ್ ಮಾಡ್ಬೇಕು? ಕೂಲ್ ಗ್ಲಾಸ್ ಹಾಕೊಂಡ್ಬಿಟ್ಟು ಕಬಾಬ್ ಸುಡಬೇಕು. ಯಾಕೆ? ಚಿಕನ್ ಅನ್ನತ್ತೆ. ಆಹಾ, ನಮ್ಮಮ್ಮ ನೋಡಿ ಕೂಲಿಂಗ್ ಗ್ಲಾಸ್ ಹಾಕೊಂಡು ನಾನು ನೋಡ್ತಾಳೆ. ನಗುನೇ ಬರ್ದಿರೋ ಕಾಮಿಡಿಗಳು ಮಾಡ್ತಾರಪ್ಪ ನಮ್ಮಮ್ಮ. ಅಷ್ಟೇ ಕಬಾಬ್ ರೆಡಿ. ಇಷ್ಟೇ ಕಬಾಬ್ ಅಲ್ಲ, 2 ರೌಂಡ್ ಹಾಕ್ತಾರೆ ಗೈಸ್. ಇದನ್ನ ಯಾವಾಗ ಗೊತ್ತಿರೋದೇ ಕೂತ್ಕೊಳ್ಳಮ್ಮ ನೀನು. ನೀನ್ ಗಬ್ ಕಬಾಬು ಎಲ್ಲರೂ ಮಾಡಿದಾರೆ, ನಂಗೂ ಗೊತ್ತು. ನೋಡಿದ್ವಿ. ಇವಾಗ ನೀನ್ ಹೇಳ್ಕೊಡ್ತೀನಿ. ಹೇಳಿ. ಇಲ್ಲಿ ನೊರೆ ಬರ್ತಾ ಇದೆ ನೋಡು. ಇದನ್ನೆಲ್ಲ ಅಮ್ಮ ನೊರೆ ಬರೋದು ಯಾವಾಗಲೂ ಸೋಪ್ ಬಂದಾಗ.
ಹಾ ಸರಿ ಹೇಳ್ಬಿಡು ಆಯ್ತು. ನೋಡಿ ಇಲ್ಲಿ ಈ ತರ ಬಬಲ್ಸ್ ಎಲ್ಲ ಜಾಸ್ತಿ ಇದೆ ನೋಡು. ಇದೆಲ್ಲ ಕಮ್ಮಿ ಆಗ್ತಾ ಇದ್ದಂಗೆ ಏನ್ ಮಾಡ್ಬೇಕು, ಚಿಕನ್ ಕಬಾಬ್ ನೋಡಿ ಹಿಂಗೆ ಇಟ್ಕೋಬೇಕು ನೋಡಿ ಚೌಟಲ್ಲಿ. ಕಾಣಿಸ್ತಾ ಇದೆ, ಹೇಳಿ ಏನೋ ಒಂಥರ ಸಾಕತ್ತಾಗೈತಮ್ಮ. ಒಂದ್ ಕಲೆ ಇದೆ ಕಣೆ. ಕಲೆ ಇಲ್ಲದ ಒಂದು ಕಲೆ ಅಲ್ಲ ಕಾಂತ. ಇದನ್ನ 2 times 2 ಸಲ ಹಾಕೋದು ಗೈಸ್ ಅಷ್ಟೇ. 2 ಸಲ ಹಾಕೊಂಡು ಅದಕ್ಕೆ ಚಾಟ್ ಮಸಾಲ ನಿಂಬೆಹಣ್ಣು ಇಟ್ಬಿಟ್ಟು ತಿನ್ನೋದು. ತಿಂದು ತೋರಿಸ್ತೀನಿ ಹೌ ಟು ಈಟ್ ಕಬಾಬ್. ಕೇಳಿದ್ರು ಹೌ ಟು ಈಟ್ ಕಬಾಬ್. ಅಲ್ಲ ಕಬಾಬ್ ಸಿಂಪಲ್ ಆಗಿ ಮಾಡ್ಕೊಳ್ಳೋದು ಹೆಂಗೆ ಹೇಳಿ. ಇಷ್ಟ ಸಿಂಪಲ್ ಇಷ್ಟೇ ಮಕ್ಕಳ. ನೋಡಿ ಇಷ್ಟ 2 ರೌಂಡ್ ಆದ್ಮೇಲೆ ಹಿಂಗಿರುತ್ತೆ. ಇದ್ರ 1 ಪೀಸ್ ಅಭ್ಯಾಸ ಮಾಡಿದಾರೆ ಅನ್ಸುತ್ತೆ. ಅಭ್ಯಾಸ ಮಾಡಿಲ್ವಂತ ಗೈಸ್. ಇದನ್ನ ತಟ್ಟೆಗೆ ಹಾಕೊಂಡು ಐ ವಿಲ್ ಡೆಮಾನ್ಸ್ಟ್ರೇಟ್ ಯು ಗೈಸ್ ಹೌ ಟು ಈಟ್. ಗೈಸ್ ಈ ಥರ ಹಿಂಗೆ ನಿಂಬೆಣ್ಣ ಇಟ್ಕೊಂಡು ನಮ್ಮಮ್ಮ ಹಿಂಗೆ ಗೈಸ್ ಒಂದು ಸ್ವಲ್ಪ ಚಾಟ್ ಮಸಾಲಾನ ಹಿಂಗೆ ಲೈಟಾಗಿ ಪಟ 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 ಬೀಳ್ತಾನೆ ಇಲ್ವಲ್ಲಮ್ಮ. ಹಾಂ ಬೀಳ್ತೈತೆ. ಹೆಂಗೈತೆ ಅಕ್ಕನ್ ಕ್ರೇಜಿ. ಇವಾಗ ನಾನು ತಿಂತೀನಿ ನೋಡಿ. ಅಲ್ಲಿ ನೀರು ಬರ್ತೈತೆ. ಕಬಾಬ್ ಇಸ್ ಅನ್ ಎಮೋಷನ್. ಬ್ರದರ್ ಸಕಲಾಯ್ತಮ್ಮ. ಪಕ್ಕ ನೀನೆಲ್ಲ ಹೋಗ್ತೀಯ ಮಮ್ಮಿ. ಅದೇ ಯಾರೋ ಕರ್ಕೊಂಡು ಪಾಪ ಗೈಸ್ ಇಷ್ಟ ಆಗಿತ್ತು ಇದೇ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಏನು ಕೇಳಲ್ಲ. ನಿಮ್ಗೆ ಇಷ್ಟ ಬಂದಿತ್ತು ಮಾಡಿ. ಇನ್ನೊಂದು ವಿಡಿಯೋ ಬರ್ತೀವಿ. ಸಿ ಯು ಗೈಸ್, ಬೈ. ಮಮ್ಮಿ ಬಾಯ್. ಕಬಾಬ್ ತಿನ್ನಮ್ಮ ನೀನು. ಕರಿ ಎಲ್ಲರೂ ನಮ್ಮ ಬನ್ನಿ. ಕಬಾಬ್ ತಿನ್ನೋದು 2 ಕಬಾಬು, ಚಿಕನ್ ಕಬಾಬು ಮಟನ್ ಕಬಾಬ್ ಅಷ್ಟೇ. ಮಟನ್ ಕಬಾಬ್ ಇಷ್ಟು ಎಲ್ಲ ತಿನ್ನಲ್ಲ, ಇಷ್ಟು ತಿನ್ನಂತ. ಇಲ್ಲ ಬಾಯ್ ಬಾಯ್.